ಇರಾನ್ನ ಸರ್ವಾಧ್ಯಕ್ಷ ಅಲಿ ಹೊಸೈನಿ ಖಮೇನಿ ದಾರುಣ ಅಂತ್ಯ. ಇಸ್ರೇಲ್ ಅಮೆರಿಕ ದಾಳಿಯಲ್ಲಿ ಖಮೇನಿ ಸಾವು ಇರಾನ್ನ ಮಾಧ್ಯಮಗಳಿಂದಲೇ ಘೋಷಣೆ. 40 ದಿನಗಳ ಶೋಕಾಚರಣೆ. ಖಮೇನಿ ಅಂತ್ಯವಾದರೂ ಸದ್ಯಕ್ಕೆ ಯುದ್ಧ ನಿಲ್ಲೋದಿಲ್ಲ. ಅಗತ್ಯವಿರುವಷ್ಟು ದಿನವೂ ನಾವು ದಾಳಿ ಮಾಡ್ತೀವಿ. ನಮಗೆ ಮಧ್ಯಪ್ರಾಚ್ಯದಲ್ಲಿ ಶಾಂತಿ ನೆಲೆಸೋದು ಮುಖ್ಯ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್. ಇರಾನ್ನ ದಾಳಿಯಲ್ಲಿ ಇಸ್ರೇಲ್ನ ಟೆಲ್ ಅವೀವ್ನಲ್ಲೂ ಜನರ ಪರದಾಟ. ಈವರೆಗೂ 21 ಜನರಿಗೆ ಗಾಯಗಳಾದ ಮಾಹಿತಿ. ಒಬ್ಬರ ಸ್ಥಿತಿ ಕ್ರಿಟಿಕಲ್, ಮತ್ತೊಬ್ಬರಿಗೆ ತುಂಬಾ ಸೀರಿಯಸ್. ಗಾಯಾಳುಗಳಿಗೆ ಮುಂದುವರೆದ ಚಿಕಿತ್ಸೆ. ಇಸ್ರೇಲ್ ಅಮೆರಿಕದಿಂದ ಭಾರೀ ಪ್ರಮಾಣದ ದಾಳಿ ಹಿನ್ನೆಲೆ ಇರಾನ್ನಲ್ಲಿರುವ ಭಾರತೀಯರಿಗೆ ವಿದೇಶಾಂಗ ಇಲಾಖೆ ಗೈಡ್ಲೈನ್ಸ್. ಮನೆಯಿಂದ ಆಚೆ ಬರದಂತೆ ಸುರಕ್ಷಿತವಾಗಿರಲು ಸೂಚನೆ. ಮಧ್ಯಪ್ರಾಚ್ಯದ ದೇಶಗಳಲ್ಲಿ ವಾಯುಮಾರ್ಗ ಬಂದ್. ದುಬೈನಲ್ಲಿ ಸಿಲುಕಿರುವ ದಾವಣಗೆರೆ, ಬಳ್ಳಾರಿಯ ಪ್ರವಾಸಿಗರು. ಮೊಬೈಲ್ ವಿಡಿಯೋ ಮಾಡಿ ಸಹಾಯಕ್ಕಾಗಿ ವಯೋವೃದ್ಧರ ಮನವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.